ಅಥವಾ ನಗರೋತ್ಥಾನದಲ್ಲಿ ಕೇಂದ್ರ ಸರ್ಕಾರ ಪುರಸ್ಕೃತ ನಗರೋತ್ಥಾನದಲ್ಲಿರ್ಬೋದು, 15ನೇ 14ನೇ ಹಣಕಾಸಿನ ಆಯೋಗದಲ್ಲಿರ್ಬೋದು, SFC ಫಂಡ್ದಲ್ಲಿರ್ಬೋದು, ಅದೊಂದು ಸುವರ್ಣ ಯುಗ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. 2014ರಿಂದ 2019 ನಗರೋತ್ಥಾನದಲ್ಲಿ ಸುಮಾರು ಆ ಒಂದು ಸಂದರ್ಭದಲ್ಲಿ 260 ಕೋಟಿ ಕೇಂದ್ರ ಸರ್ಕಾರದ ಒಂದು ಪುರಸ್ಕೃತ ಯೋಜನೆಯಲ್ಲಿ ಅವರೆಲ್ಲ 50 ಭಾಗ ಫೈನಾನ್ಷಿಯಲ್ ಕೇಂದ್ರ ಸರ್ಕಾರ ಸಪೋರ್ಟ್ ಇತ್ತು, 30 ಭಾಗ ಪಾಲಿಕೆ ಸಪೋರ್ಟ್, 20 ಭಾಗ ರಾಜ್ಯ ಸರ್ಕಾರದಿತ್ತು. ಹೀಗಾಗಿ ಕೇಂದ್ರ ಸರ್ಕಾರದ ಹಣಕಾಸಿನ ಯಾವುದೇ ತೊಂದರೆ ಇದ್ದಿದ್ದಿಲ್ಲ. ಹೀಗಾಗಿ ಬಹಳಷ್ಟು ವಿಜಯಪುರದಲ್ಲಿ ಏನು ಒಂದು 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 ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇತ್ತು. ಜೊತೆಯಾಗಿ UGD ಒಂದು ಮೇನ್ ಟ್ರಂಕ್ ಒಂದು UGD ಕೆನಾಲ್ ವರ್ಕ್ ಮಾಡಿದೆವು. ಅಲ್ಲಿ ಒಂದು ಇಂಡಿ ರೋಡಲ್ಲಿ STP ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿದ್ದು ಉಂಟು ಆ ಒಂದು ಸ್ಕೀಮ್ದಲ್ಲಿ. ತದನಂತರ ಈ 24x7 ದಿನದ 24 ಗಂಟೆಗಳ ಪ್ರೆಷರೈಸ್ಡ್ ಡ್ರಿಂಕಿಂಗ್ ವಾಟರ್ ಸ್ಕೀಮು ಶುರುವಾಯಿತು. ಹೀಗಾಗಿ ಸುಮಾರು ಇಂಥ ಒಂದು ಸ್ಕೀಮ್ಗಳು ಮತ್ತು ಅಮೃತ ಯೋಜನೆಯಲ್ಲಿ ನಗರದ ವಿವಿಧ ಬಡಾವಣೆಗಳಲ್ಲಿ ನಾವು ಸುಮಾರು ಗ್ರೀನ್ ಪಾರ್ಕ್ ಅಂದರೆ ಗಾರ್ಡನ್ಗಳು ಡೆವಲಪ್ ಮಾಡಿದ್ದು ಆ ಒಂದು ಸಮಯದಲ್ಲಿ. ಅದ್ರ ಜೊತೆಯಾಗಿ ಒಂದು ಕೆಟ್ಟದ ಒಂದು ಸ್ಟೆಪ್ ಆ ಟೈಮ್ದಲ್ಲಿ ನಮ್ಮ ಆಡಳಿತದಲ್ಲಿ ಸುಮಾರು 5 ವರ್ಷಗಳ ಆ ಸಮಯದಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು. ಪಾಲಿಕೆ ಮೇಯರು ಸತತವಾಗಿ ಕಾಂಗ್ರೆಸ್ ಆಡಳಿತವನ್ನೇ ಮಾಡಿದ್ರು. ಹೀಗಾಗಿ ಆ ಸಮಯದಲ್ಲಿ ಒಂದು ಕೆಟ್ಟ ನಿರ್ಧಾರ ತಗೊಂಡ್ರು. ಅದೇನಪ್ಪ ಅಂದರೆ ಮಾಸ್ಟರ್ ಪ್ಲ್ಯಾನ್. ವಿಜಯಪುರ ನಗರದಲ್ಲಿ 16 ರೋಡ್ಗಳನ್ನು ಮಾಸ್ಟರ್ ಪ್ಲ್ಯಾನ್ ಮುಖಾಂತರ ಅಭಿವೃದ್ಧಿಪಡಿಸ್ಬೇಕಂತೇಳಿ ಒಂದು ನಿರ್ಧಾರ ಮೊದಲೇ ತಗೊಂಡಿದ್ದಿತ್ತು. ಆ ಸಮಯದಲ್ಲಿ ಮಹಾನಗರ ಪಾಲಿಕೆಯ ಮೊದಲನೇ ಅವಧಿಯಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟರು. ಪ್ರಮುಖ ರಸ್ತೆ ಆದಂಥ ಮಹಾತ್ಮ ಗಾಂಧಿ ರಸ್ತೆಯನ್ನು ಚಾಲನೆ ತಗೊಂಡ್ರು. ಮಹಾತ್ಮ ಗಾಂಧಿ ವೃತ್ತದಿಂದ ಈ ಕಡೆ ಬಸವೇಶ್ವರ ವೃತ್ತದವರೆಗೂ ಇರ್ಬೋದು, ಮಹಾತ್ಮ ಗಾಂಧಿ ವೃತ್ತದಿಂದ ಏನು ಒಂದು ಟಿಪ್ಪು ಶಿವಾಜಿ ವೃತ್ತದಲ್ಲಿರ್ಬೋದು, ಶಿವಾಜಿ ವೃತ್ತವರೆಗೂ ಪೂರ್ತಿ ಆಗಲಿಲ್ಲ ಅದು. ಹೀಗಾಗಿ ಬಹಳಷ್ಟು ಕಡಿಮೆ ಒಂದು ಡಿಸ್ಟೆನ್ಸ್ದು ಮತ್ತು ಶ್ರೀ ಸಿದ್ದೇಶ್ವರ ರೋಡ್, SS ರೋಡ್ ವಿಜಯಪುರ, ಇವೆರಡೇ ರಸ್ತೆಗಳನ್ನು ಮಾಸ್ಟರ್ ಪ್ಲ್ಯಾನ್ದಲ್ಲಿ ಅಭಿವೃದ್ಧಿ ತಗೊಂಡ್ರು. ಪಾಲಿಕೆ ಆ ಟೈಮ್ದಲ್ಲಿ ಪಾಲಿಕೆ ಹತ್ತಿರ ಇದ್ದಂಥ 30 ಕೋಟಿ ಅನುದಾನವನ್ನು ಅದಕ್ಕೆ ಆ ಡೆವಲಪ್ಮೆಂಟಿಗೆ ಉಪಯೋಗಿಸಿದ್ರು. ಆ ಅನುದಾನ ಯಾವ ಕವಡೆ ಕಾಸು ಕಿಮ್ಮತ್ತಾಗಲಿಲ್ಲ. ಆ ಸಮಯದಲ್ಲಿ ಸಾಕಷ್ಟು ಕೋರ್ಟ್ ವ್ಯಾಜ್ಯಗಳಾದವು. ಹೀಗಾಗಿ ಮಾಸ್ಟರ್ ಪ್ಲ್ಯಾನು ಅರ್ಧಕ್ಕೆ ನಿಂತು ಹೋಗ್ಬಿಡ್ತು. ಸಾಕಷ್ಟು ವಿವಾದಗಳಾದ ಮಾಸ್ಟರ್ ಪ್ಲ್ಯಾನ್ದಲ್ಲಿ ಏನು ಮನೆ ಕಳ್ಕೊಂಡವರಿಗೆ ಏನು ಕಾಂಪನ್ಸೇಷನ್ದಲ್ಲಿ ಭಾಳಷ್ಟು ತಾರತಮ್ಯ ಇತ್ತು. ಹೀಗಾಗಿ ಆ ಮಾಸ್ಟರ್ ಪ್ಲ್ಯಾನ್ದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಹಿತ ಸಾಕಷ್ಟು ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡೋ ಮೂಲಕ ಅದು ಯಾವುದೇ ಹಣಕಾಸಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಜಯಪುರದಲ್ಲಿ ಬಂದಾಕ ಅಂದರೆ 2014ರಿಂದ 13ರಿಂದ 18ರವರೆಗೆ ಮುಖ್ಯಮಂತ್ರಿ ಆದ ಟೈಮ್ನಲ್ಲಿ ವಿಶೇಷ ಒಂದು ಅನುದಾನ ಮಾತ್ರ ಕಾರಣಕ ನಾವೆಲ್ಲರೂ ಆಗಿನ ಪಾಲಿಕೆ ಸದಸ್ಯರು ಮತ್ತು ಸ್ಥಳೀಯ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಎಲ್ಲರೂ ಕೂಡಿ ವಿನಂತಿ ಮಾಡಿಕೊಂಡ್ರು ಸಹಿತ ಯಾವುದೇ ಒಂದು ಅನುದಾನ ಕೊಡಲಿಲ್ಲ. ಅದರ ನಂತರ 2019ಕ್ಕೆ ಪಾಲಿಕೆಯ ಒಂದು ಅವಧಿ ಮುಗಿದ ಕೂಡಲೇ ಆಡಳಿತಾಧಿಕಾರಿಗಳ ಅವಧಿ ಶುರುವಾಯಿತು. ಸುಮಾರು 3 ವರ್ಷಗಳ ಕಾಲ, 2-3 ವರ್ಷಗಳ ಕಾಲ. ಆವಾಗೂ ಸಹಿತ ಯಾವುದೋ ವಿಶೇಷ ಅನುದಾನ ಬರಲಿಲ್ಲ. ಹೀಗಾಗಿ ಪಾಲಿಕೆ ಚುನಾವಣೆ ನಡೆದು ನಮಗೆಲ್ಲ ಗೊತ್ತು. ಚುನಾವಣೆ ಮುಗಿತು. ಒಂದು ಬಹಳ ದಿನದ ನಂತರ ಮೇಯರ್ ಚುನಾವಣೆ ಇತ್ತು. ಮತ್ತೆ ಮೇಯರ್ ಒಂದು ಅವಧಿ ಮೇಯರ್ ಮುಗಿಸಿದ್ರು. 2ನೇ ಮೇಯರ್ ಚುನಾವಣೆಗೆ ಮತ್ತೆ ಕೋರ್ಟ್ ವ್ಯಾಜ್ಯಗಳು ಶುರುವಾದವು. ಹೀಗಾಗಿ ಪಾಲಿಕೆ ವ್ಯಾಪ್ತಿ ಅಂದ್ರೆ ಏನಪ್ಪ ಅಂದ್ರೆ ಒಂದು ಗೊಂದಲದ ಗೂಡಾಗಿದ್ದು ನಮಗೆಲ್ಲ ಗೊತ್ತಿದ್ದಂಥ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ಯಾವುದೇ ರೀತಿಯಲ್ಲಿ ಹಣಕಾಸಿನ ಒಂದು ಸಹಾಯ ರಾಜ್ಯ ಸರ್ಕಾರದಿಂದ ಬರ್ತಾಲಿ, ವಿಶೇಷ ನಿಧಿ ಸಹಿತ ಯಾವುದೂ ಬಂದಿಲ್ಲ.
ಈಗೇನು SFCಯಲ್ಲಿ ಏನು ಬರ್ತದೋ ಇವತ್ತ ಏನು ಕಾರ್ಮಿಕರ ಒಂದು ವೇತನಕ್ಕೆ ಸಾಲುದಿಲ್ಲ. ಇನ್ನು 15ನೇ ಹಣಕಾಸಿನ ಆಯೋಗದಲ್ಲಿ ಏನು ಸಣ್ಣ ಪುಟ್ಟ ಏನು ಮೇಂಟೆನೆನ್ಸ್ಗೆ ಅದು ಸಾಕಾಗ್ತಿಲ್ಲ. ಅವೆಲ್ಲ ನೋಡಿರ್ಬೋದು. ವಿಜಯಪುರ ಮಹಾನಗರ ಪಾಲಿಕೆಗೆ 35 ವಾರ್ಡ್ಗಳಿದಾವೆ. ಏನು ಕೋಟೆಗೋಡಿಂದ ಆಚೆ ಏನು ಮೊದಲಿನ ಕೋಟೆಗಡೆ ಒಳಗಡೆದು ಸಿಟಿ ಸರ್ವೆದಲ್ಲಿ ಏನು ಕ್ಷೇತ್ರ ಇತ್ತು ಮೊದಲ ಕೋಟೆಗಡೆ ಒಳಗಡೆ ಅಲ್ಲಿ ಅಭಿವೃದ್ಧಿಗೆ ಮತ್ತು ಕೋಟೆಗೆ ಹೊರಗಿನ ಆಚೆಗೆ ಸುಮಾರು ಕೋಟೆಗೋಡಿಂದ ಆಚೆಗೆ ಸುಮಾರು 10 ರಿಂದ 12 ವಾರ್ಡ್ಗಳು ಕವರ್ ಆಗ್ತವೆ ಇವತ್ತಿನ ಸಮಯದಲ್ಲಿ. ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಹಳ್ಳಿಯಲ್ಲಿ ಇರೋದು ಎಷ್ಟೋ ಬೇಕು, ಇವತ್ತೊಂದು ಬೇಡ ಹೋಗುತ್ತೆ. ಸುಮಾರು 4-4.5 ಲಕ್ಷ ಜನಸಂಖ್ಯೆ ಇದ್ರೆ ಕೋಟೆಗೋಡೆ ಆಚೆಗೆ ಸುಮಾರು ನನ್ನ ಅಂದಾಜ ಒಂದು 2 ಲಕ್ಷ ಜನಸಂಖ್ಯೆ ಇದೆ. ನಮ್ಗೆ ಗೊತ್ತಿರ್ಬೋದು ವಾರ್ಡ್ ನಂಬರ್ 16ರಲ್ಲಿ ಕಾಯಕ ನಗರ, ಯೋಗಾಪುರ ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಸಾಕಷ್ಟು ಹಳ್ಳಿಗಳು ಅದರ ಮುಂದೆ ಭಾಳ ಅಭಿವೃದ್ಧಿ ಕಂಡಿದ್ದಾವೆ. ಬಟ್ ಆ ಭಾಗದಲ್ಲಿ ತಾವೆಲ್ಲ ಹೋಗಿ ನೋಡಿದ್ರೆ ಯಾವುದೇ ರೀತಿಯಲ್ಲಿ ಇವತ್ತು ಅವ್ರ ಪರಿಸ್ಥಿತಿ ನರಕದ ಯಾಸನದಲ್ಲಿ ಅವ್ರು ಬರುತ್ತಾರೆ. ಇನ್ನು ನೀವು ಆಶ್ರಮ ಭಾಗದಲ್ಲಿ ಇರ್ಬೋದು. ಆಶ್ರಮ ಭಾಗದಲ್ಲಿ 2020 ನಂತರ ಇಲ್ಲಿವರೆಗೆ ಒಂದು ರೋಡ್ ಡಾಂಬರ್ ಕಂಡಿಲ್ಲ. ತದನಂತರ ಆ ಕಡೆ ಏನು ಬಾಗಲಕೋಟೆ ರಸ್ತೆಯಲ್ಲಿ ಇರ್ಬೋದು, ಅಥಣಿ ರಸ್ತೆಯಲ್ಲಿ ಇರ್ಬೋದು, ಇವೆಲ್ಲ ಸ್ವತಂತ್ರ ಹೋರಾಟದಲ್ಲಿ ಎಲ್ಲ ಕಡೆ ಹೋಗಿ ನೋಡಿದ್ರೆ ಏನು ಇವತ್ತು ಡ್ರೈನೇಜ್ ಸಿಸ್ಟಮ್ ಇರ್ಬೋದು ಅಥವಾ ಡ್ರಿಂಕಿಂಗ್ ವಾಟರ್ ಸಪ್ಲೈ ಅಂದ್ರೆ ಬೇಸಿಕ್ ಎಮ್ಯುನಿಟೀಸು ಸಹಿತ ಒಂದು ತನ್ನ ಒಂದು ನಿವಾಸಿಗಳಿಗೆ ಕೊಡಲು ಅಸಹಾಯಕ ಸ್ಥಿತಿಯಲ್ಲಿ ಮಹಾನಗರ ಪಾಲಿಕೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರ್ಬೋದು, ರೀಸೆಂಟಾಗಿ ಮಳೆ ಆದ ಟೈಮ್ದಲ್ಲಿ ಸಿಟಿ ಹೊರಗಡೆ ರಸ್ತೆ, ಡ್ರಿಂಕಿಂಗ್ ವಾಟರು, ಡ್ರೈನೇಜು ಸಮಸ್ಯೆ ಇಲ್ಲ. ಸಿಟಿ ಒಳಗಡೆ ಫ್ಲಡ್ ಸಮಸ್ಯೆ ಇದೆ. ನಮಗೆಲ್ಲ ಗೊತ್ತಿರ್ಬೋದು, ಈ ವರ್ಷ ಅತಿ ಹೆಚ್ಚಿನ ಮಳೆ ಸುಮಾರು 5 ತಿಂಗಳ ಏನು ಮೇದಿಂದ ಕಳೆದ ತಿಂಗಳವರೆಗೆ ಕಂಟಿನ್ಯೂಸ್ ಏನಿತ್ತು. ಎಸ್ಪೆಷಲಿ ಜುಲೈ ಆಗಸ್ಟ್ದಲ್ಲಿ ಹತ್ರ ನಗರದಲ್ಲಿ ಎಂದೂ ಕಾಣದಂಥ ಫ್ಲಡ್ ಇತ್ತು. ಎವ್ರಿ ಇಯರ್ ಇದು ಫ್ಲಡ್ ಇದ್ದೇ ಇರ್ತದೆ. ಪಾಪ ಬಡವರ ಮನೆಯಲ್ಲಿ ನೀರು ಹೋಗ್ತಾವ, ಅವರಿಗೆ ಯಾವುದೇ ಒಂದು ಮಕ್ಕಳು ಶಾಲೆಗೆ ಹೋಗಲಿಕ್ಕಾಗೋದಿಲ್ಲ. ಇಂಥ ಒಂದು ಸಂದರ್ಭ ವಿಜಯಪುರದಲ್ಲಿ ಪದೇ ಪದೇ ಆಗ್ತದೆ. ಇದಕ್ಕೆ ಇನ್ನೂವರೆಗೆ ಏನು ಕಾರಣಪ್ಪ ಅಂದ್ರೆ ಯಾವುದೇ ಒಂದು ಡ್ರೈನೇಜ್ ಸಿಸ್ಟಮ್ ಸ್ಟಾರ್ ವಾಟರ್ ಡ್ರೈನ್ ಅಂತ ಬರ್ತೇವೆ. ಸ್ಟಾರ್ ವಾಟರ್ ಡ್ರೈನ್ ರೆಡಿ ಮಾಡಿಲ್ಲ. ಮತ್ತು ಏನು ಸಿಟಿ ಕೋಟೆಗೋಡೆ ಸುತ್ತಮುತ್ತ ಏನು ಕಂದಕ ಇದೆ ಆ ಕಂದಕ ಇನ್ನೂ ತನಕ ಕ್ಲೀನ್ ಆಗಿಲ್ಲ. ಮತ್ತು ಏನು ಕೋಆರ್ಡಿನೇಷನ್ ಇಲ್ಲಾರ್ದೆ ನಮಗೆಲ್ಲ ಗೊತ್ತಿರ್ಬೋದು, PWD ಮತ್ತು ಮಹಾನಗರ ಪಾಲಿಕೆಗೆ ಏನು ಒಂದು ಕೋಆರ್ಡಿನೇಷನ್ ಮತ್ತು ಸಂಪರ್ಕ ಕೊರತೆ ಇರೋದ್ರಿಂದ ಅವರು ಅಲ್ಲಿ ಪರಿಸ್ಥಿತಿ ನೋಡಲಾರ್ದೆ ಅವ್ರು ರೋಡ್ ಮಾಡಿ ಹೋಗ್ಬಿಡ್ತಾರೆ. ಅನಂತರ ಆ ರೋಡ್ ಅಲ್ಲಿ ಎಲ್ಲ ಸಮಸ್ಯೆಗಳು ಶುರುವಾಗ್ತವೆ. ಇಂಥ ಒಂದು ಸಮಸ್ಯೆಗಳು ಕೋಟೆಗಡೆ ಒಳಗಡೆ ಇದೆ. ಈ ಒಂದು ಸಮಸ್ಯೆಗೆ ಒಂದು ತಾತ್ವಿಕ ಒಂದು ಸೊಲ್ಯೂಷನ್ ಆಗಿದೆ. ಇದಕ್ಕೆ ಏನು ಒಂದು ಶಾಶ್ವತ ಪರಿಹಾರ, ಸಿಟಿ ಒಳಗಡೆ ಏನು ಫ್ಲಡ್ ಆಗ್ತದೆ ಇನ್ನೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಇದ್ರ ಜೊತೆ ಸಿಟಿ ಒಳಗಡೆ ಟ್ರಾಫಿಕ್ ಸಮಸ್ಯೆ ಇರ್ತಿರ್ಬೋದು, ಗೊತ್ತಿರ್ಬೋದು. ನಾವು ಮೊನ್ನೆ ಬಿಜಾಪುರದಲ್ಲಿ ಯಾವುದೇ ಒಂದು ಹಬ್ಬಗಳು, ಸಂಕ್ರಮಣ ಇರ್ಬೋದು, ಮಹಾನವಮಿ ಇರ್ಬೋದು, ಬಕ್ರೀದ್ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ದೀಪಾವಳಿ ಇರ್ಬೋದು, ಯಾವುದೇ ಒಂದು ಹಬ್ಬಗಳು ಬಂದ್ರೆ ಸುಮಾರು 1 ಕಿಲೋಮೀಟರ್ವರೆಗೆ ಟ್ರಾಫಿಕ್. ಇಂಥ ಸಂದರ್ಭದಲ್ಲಿ ಮಹಿಳೆಯರು, ಮಕ್ಕಳು ಏನು ಸಿಟಿಗೆ ಕರ್ಕೊಂಡು ಬರೋದು ಕಷ್ಟ ಆಗಿದೆ. ಯಾಕಪ್ಪ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು, ಒಂದು ಪ್ರಾಪರ್ ಆಗಿ ಟ್ರಾಫಿಕ್ ಪ್ಲೇಸ್ ಅನ್ನೋದೇ ಇಲ್ಲ ವಿಜಯಪುರ ನಗರದಲ್ಲಿ. ಇಂಥ ಸಂದರ್ಭದಲ್ಲಿ ಸಿಟಿ ಮಧ್ಯದಲ್ಲಿ ಇರ್ತಕ್ಕಂಥ ಈ ಅತ್ಯಂತ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸಲಾರದೆ ಏನು ಕೋಟೆಗೋಡೆ ಹೊರಗಡೆ ಇರ್ತಕ್ಕಂಥ ಏನು ಅಭಿವೃದ್ಧಿ ವಂಚಿತ ಬಡಾವಣೆಗಳ ಸಮಸ್ಯೆ ಬಗೆಹರಿಸಲಾರದೆ ಮತ್ತು ಸುಮಾರು 18-19 ಹಳ್ಳಿಯ ಹೆಸರುಗಳು ಸರ್ವೆ ನಂಬರು ಪಾಲಿಕೆ ವ್ಯಾಪ್ತಿಗೆ ನಾವು ತಗೊಳ್ತಾ ಇದ್ದೇವೆ ಅಂತೇಳಿ ಏನು ಈ ಒಂದು ನಕಾಶೆಯಲ್ಲಿ ನಾನು ನೋಡಿದ್ದೆ. ಇದ್ರ ಬಗ್ಗೆ ಏನು ಕ್ಲಿಯರಿಫೈ ಇಲ್ಲ. ಆ ಹಳ್ಳಿಗಳ ಹೆಸರು ಬರ್ದಾರ. ಈಗಾಗಲೇ ಅವು ಹಳ್ಳಿಗಳು ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿದ್ದಾವೆ. ಏನು ಆ ಹಳ್ಳಿ ಸಂಪೂರ್ಣ ಹಳ್ಳಿ ತಗೋತಾರೋ ಅಥವಾ ಆ ಹಳ್ಳಿಯಲ್ಲಿ ಬರ್ತಕ್ಕಂಥ ಆ ಸರ್ವೆ ನಂಬರ್ ಲ್ಯಾಂಡ್ಸ್ಗಳು ಪಾಲಿಕೆ ಒಳಗೆ ಬರ್ತಾವೋ ಇದ್ರ ಬಗ್ಗೆನೇ ಯಾವುದು ಕ್ಲಿಯರಿಫೈ ಇಲ್ಲ. ಯಾಕಪ್ಪ ಅಂದ್ರೆ ಇದೊಂದು ಅತ್ಯಂತ ಮಹತ್ವದ ವಿಚಾರ. ಈಗಾಗಲೇ ಒಂದು ಪಾಲಿಕೆಯ ಸಿಸ್ಟಮ್ದಲ್ಲಿ ಒಂದು ನಾಗರಿಕರ ಒಂದು ಸಮಿತಿ ಮಾಡ್ಬೇಕಂತಿದೆ. ಆ ನಾಗರಿಕರ ಸಮಿತಿ ಇಲ್ಲಿವರೆಗೆ ಆಗಿಲ್ಲ. ಪಾಲಿಕೆಯಲ್ಲಿ ಯಾವುದೇ ಸ್ಥಾಯಿ ಸಮಿತಿನೂ ಇಲ್ಲಿವರೆಗೆ ಆಗಿಲ್ಲ. ನನ್ನ ಅಂದಾಜು ಪಾಲಿಕೆ ಮೇಯರ್ ಚುನಾವಣೆ ಇರ್ಬೋದು, 3-4 ತಿಂಗಳಾಗಿರ್ಬೋದು, ಇನ್ನೂ ಅಲ್ಲಿ ಸಮಿತಿ ಇಲ್ಲ. ಬಡಾವಣೆಗಳ ಸಮಿತಿ ಇಲ್ಲ. ಅಥವಾ
ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತೀರ್ಣ ಮಾಡಬೇಕು ಅಂತ ಹೇಳಿ ಎಲ್ಲಿ ಸಾರ್ವಜನಿಕರ ಒಂದು ಅಭಿಪ್ರಾಯದ ಒಂದು ನೋಟಿಸು ಪಟ್ಟಿಲ್ಲ, ಯಾವುದೇ ಒಂದು ಪ್ರಕಟಣೆಯೂ ಇಲ್ಲ. ಯಾವುದೇ ಸಂಘ ಸಂಸ್ಥೆಗಳದ್ದು ಸಹಿತ ಯಾವುದೇ ಒಂದು ಪಾಲಿಕೆಯಲ್ಲಿ ಇದ್ರ ಬಗ್ಗೆ ಒಂದು ಸಭೆನೂ ಮಾಡಿಲ್ಲ. ಏಕಾಏಕಿ ಸರ್ಕಾರ ಒಂದು ಅಧಿಕಾರಿಗಳ ಮುಖಾಂತರ ಒಂದು ರಿಪೋರ್ಟ್ ತಗೊಂಡು ವಿಜಯಪುರ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಿಸಿದ್ದು ಇದು ಯಾತಕ್ಕ ಅಂತ ಹೇಳಿ ಪ್ರಶ್ನೆ ಇದೆ. ಯಾಕಪ್ಪ ಅಂದ್ರೆ ವಿಜಯಪುರ ಮಧ್ಯದಲ್ಲಿ ಸುಮಾರು 84 ವರ್ಲ್ಡ್ ಫೇಮಸ್ ಮಾನ್ಯುಮೆಂಟ್ ಇದ್ದಿದ್ದು ಒಂದು ನಗರವನ್ನು ಇವತ್ತು ಇತ್ತೀಚಲಾಗಿ ಎಷ್ಟು ಫಾರ್ಮರ್ಸ್ ವಿಸಿಟ್ ಕಮ್ಮಿ ಆಗ್ತಾ ಇದೆ. ತಾವೆಲ್ಲ ಗೊತ್ತಿರ್ಬೋದು, ನಮ್ಮ ರಾಜಸ್ಥಾನದಲ್ಲಿ ನಾನು ಸತ್ಯ ಒಂದು ರಾಣಿಕಾ ಬಹು ಅಂತ ಬರ್ತದೆ. ಅದರ ಮುಂದೆ ನಮ್ಮ ತಾಸ್ಬೋರ್ಡ್ ಎಷ್ಟೋ ಪಟ್ಟ ಪ್ರವಾಸಿ ತಾಣ ಇದೆ. ಬಟ್ ಆ ರಾಣಿಕಾ ಬಹುದಲ್ಲಿ ರಾಜಸ್ಥಾನ ಗುಜರಾತ್ ಗೌರ್ಮೆಂಟ್ ಎಷ್ಟೊಂದು ಪ್ರವಾಸವನ್ನು ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮ ಇಲಾಖೆ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಬಿಜಾಪುರದಲ್ಲಿ 84 ವರ್ಲ್ಡ್ ಫೇಮಸ್ ಮಾನ್ಯುಮೆಂಟ್, ಬ್ಲ್ಯಾಕ್ ತಾಜ್ ಮಹಲ್ ಅಂತ ಇಬ್ರಾಹಿಂ ರೋಜಾ, ವರ್ಲ್ಡ್ ಫೇಮಸ್ ಗೋಲ್ ಗುಂಬಜ್, ಬಾರಾಕಮಾನ್, ಇಷ್ಟೆಲ್ಲ ಇಬ್ರಾಹಿಂ ಇವೆಲ್ಲ ಇದ್ರು ಸಹಿತ ಅದಕ್ಕೆ ಡೆವಲಪ್ ಮಾಡೋದು ಒಂದು ಆ ಕಡೆ ಅದು ನೋಡಲಾರ್ದೆ ಬರೀ ಈ ಉದ್ದೇಶ, ಈ ಪಾಲಿಕೆ ವ್ಯಾಪ್ತಿ ವಿಸ್ತರಣೆ ಮಾಡೋ ಉದ್ದೇಶ ನಮಗೆಲ್ಲ ಗೊತ್ತಿರ್ಬೋದು. ಇದರಲ್ಲಿ ಮತ್ತೇನೂ ಇಲ್ಲ. ನಾನು ತಿಳ್ಕೊಂಡಂಗ ಇದೊಂದು ಈ ರಿಯಲ್ ಎಸ್ಟೇಟ್ ಡೆವಲಪ್ ಮಾಡ್ಲಿಕ್ಕೆ ಮಾಡಿರ್ಬೋದು ಅಂತೇಳಿ ನನ್ನ ಭಾವನೆ. ಯಾಕಂದ್ರೆ ನಗರದಲ್ಲಿ ಒಂದು ಸಾಂವಿಧಾನಿಕ ಸಂಸ್ಥೆಗಳಿದಾವೆ. ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ, ಒಂದು ಮಹಾನಗರ ಪಾಲಿಕೆ. ನಗರಾಭಿವೃದ್ಧಿ ಪ್ರಾಧಿಕಾರ ಅಲ್ಲಿ ಏನಪ್ಪ ಅಂದ್ರೆ ಈ ಟೌನ್ ಪ್ಲಾನಿಂಗ್ ಕಂಪ್ಲೀಟ್ ಮಾಡ್ತಾ ಇರೋದು ನಗರಾಭಿವೃದ್ಧಿ ಪ್ರಾಧಿಕಾರ. ಈ ನಗರವನ್ನು ಪ್ರತಿ 10 ವರ್ಷಕ್ಕೊಮ್ಮೆ ಟೌನ್ ಪ್ಲಾನಿಂಗ್ ಇದು ಮಾಡ್ಕೊಂಡು ಎಲ್ಲೆಲ್ಲಿ CDP ರೋಡ್ ಬಿಡಬೇಕು, ಬೌಂಡ್ರಿ ಫಿಕ್ಸ್ ಮಾಡಬೇಕು, ಕಾರ್ಪೊರೇಷನ್ ಜೊತೆ ಹೋಗ್ಬೇಕು, ಬೌಂಡ್ರಿ ಫಿಕ್ಸ್ ಮಾಡಬೇಕು. ಯಾವುದೇ ಹೊಸ ಬಡಾವಣೆ ಅಭಿವೃದ್ಧಿ ಮಾಡಬೇಕಪ್ಪ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅರ್ಜಿ ಸಲ್ಲಿಸಿ ನಗರಾಭಿವೃದ್ಧಿ ಪಾಲಿಕೆಯಿಂದ ಒಂದು ನೀಲನಕ್ಷೆ ಪಡ್ಕೊಂಡ್ರೆ ಆ ಬಡಾವಣೆಯನ್ನು ಅಭಿವೃದ್ಧಿಪಡಿಸಬಹುದು. ತದನಂತರ ಅಭಿವೃದ್ಧಿವಾದ ಬಡಾವಣೆಯನ್ನು 2 ವರ್ಷದವರೆಗೆ ಅಭಿವೃದ್ಧಿ ಮಾಡತಕ್ಕಂಥ ಆ ಲೇಔಟ್ ಓನರ್ ಇರ್ಬೋದು, ಒಂದು ಕಂಪ್ನಿ ಇರ್ಬೋದು, ಅದೊಂದು ಕಾರ್ಪೊರೇಷನ್ ಹಸ್ತಾಂತರಿಸ್ತದೆ. ಮುಂದೆ ಆ ಬಡಾವಣೆಯಲ್ಲಿ ಇರ್ತಕ್ಕಂಥ ಮನೆಗಳಿರ್ಬೋದು, ಸೈಟ್ಸ್ಗಳ ಟ್ಯಾಕ್ಸ್ ಕಲೆಕ್ಷನ್ ಮೇಲೆ ತದನಂತರ ಕಾರ್ಪೊರೇಷನ್ ಅದನ್ನು ಕ್ರಮೇಣವಾಗಿ ಮೇಂಟೆನೆನ್ಸ್ ಅಂದರೆ ನಿರ್ವಹಣೆ ಮಾಡ್ಕೊಂತ ಕಾರ್ಪೊರೇಷನ್ ಹೋಗುದು. ಇದು ಒಂದು ಸರ್ಕಾರದ ಮಾರ್ಗದರ್ಶನ, ಒಂದು ರೂಲು. ಆದರೆ ನನಗೆ ಗೊತ್ತಿದ್ದ ಹಾಗೆ ವಿಜಯಪುರದಲ್ಲಿ ಮೊದಲಿನ ಪಾಲಿಕೆ ವ್ಯಾಪ್ತಿ ಎಲ್ಲಿಗಿದೆ ಅಂತ ಹೇಳಿ ಇಲ್ಲಿವರೆಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಸಾಕಷ್ಟು ಬಡಾವಣೆಗಳಿರ್ಬೋದು. ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನು ಮೀರಿ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಲೇಔಟ್ ಮಾಡಿ ಅನಧಿಕೃತ ಲೇಔಟ್ ಅಂತ ಕರಿಬೋದು. ಅವ್ರ ಪಾಲಿಕೆಯ ನಗರಾಭಿವೃದ್ಧಿಯಿಂದ ಅಪ್ರೂವಲ್ ಆಗಿರ್ಬೋದು, ಮತ್ತು ಪಾಲಿಕೆ ವ್ಯಾಪ್ತಿ ಮೀರಿ ಯಾವುದೇ ಒಂದು ಲೇಔಟ್ ಅಪ್ರೂವಲ್ ಆಗಿತ್ತಪ್ಪ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರ ಅದು ಅನಧಿಕೃತನೇ. ಇಂಥ ಅನಧಿಕೃತ ಬಡಾವಣೆಯಲ್ಲಿ ಸಾಕಷ್ಟು ಅಧಿಕಾರಿಗಳ ಕೈವಾಡ ಮತ್ತು ಅನಧಿಕೃತ ಬಡಾವಣೆಗಳಾದ ಕೂಡಲೇ ಸಾಕಷ್ಟು ಅವೆಲ್ಲ ನೋಡಿರ್ಬೋದು. ಯಾರೋ 100 ನಿವೇಶನಗಳಲ್ಲಿ 10 ಮನೆ ಕಟ್ತಾರೆ. ಅವರು ನಮಗೆ ಸೌಲಭ್ಯ ಕೊಡ್ತಾ ಇಲ್ಲ, ಪಾಲಿಕೆದಿಂದ ನಮ್ಗೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲ, ವಿದ್ಯುತ್ ಇಲ್ಲ, ನೀರಿಲ್ಲ, ಡ್ರೈನೇಜ್ ಇಲ್ಲ, ಯಾರು ನಮ್ಗೆ ಕಸ ಮುಗಿಸ್ತಲ್ಲ. ಪಾಲಿಕೆ ಅಂದ್ರೆ ಯಾವುದೋ ಒಬ್ಬರು ಪ್ರಭಾವ ವ್ಯಕ್ತಿಗಳಿದ್ರಪ್ಪ ಅಂದ್ರೆ ಆ ಸೌಲಭ್ಯಗಳನ್ನು ಪಾಲಿಕೆ ಅಧಿಕಾರಿಗಳ ಮೇಲೂ ಅವ್ರ ಮೇಲೆ ಇವ್ರ ಮೇಲೆ ಒತ್ತಡ ಆಗ್ತದೆ. ನಮಗೆಲ್ಲ ಗೊತ್ತಿರ್ಬೋದು, ಸಾಕಷ್ಟು ನಮ್ಮ 35 ಸದಸ್ಯರು ಪಾಲಿಕೆ ಸದಸ್ಯರಿಗೆ ನನ್ನ ಕೋಟೆಗೋಡೆ ಹೊರಗಡೆ ಇರ್ತಕ್ಕಂಥ ಸದಸ್ಯರಿಗೆ ನನ್ನ ನನ್ನ ವಾರ್ಡಿನ ಸೀಮೆಯಲ್ಲಿ ಅಂದ್ರೆ ಅದರ ವ್ಯಾಪ್ತಿ ಎಲ್ಲಿವರೆಗೆ ನಮಗೆ ಗೊತ್ತಿಲ್ಲ. ನಮಗೆಲ್ಲ ಗೊತ್ತಿರ್ಬೋದು, ಬಹಳಷ್ಟು ಅಲ್ಲಿ ಪಾಲಿಕೆಗೆ ಬಂದ ಕೂಡಲೇ ಸರ್ವೆ ನಂಬರ್ ನೋಡಿ ಈ ನಮ್ಮ ಬಡಾವಣೆಯ ಪಾಲಿಕೆ ಸದಸ್ಯರು ಇವರೇ ಅಂತೇಳಿ ಸಾಕಷ್ಟು ನಾವು ಟೈಮ್ನಲ್ಲೇ ಗೊತ್ತು ಮಾಡ್ತಾರೆ. ಯಾಕಪ್ಪ ಅಂದ್ರೆ ಪಾಲಿಕೆ ಸದಸ್ಯರಿಗೂ ಅದು ಮಾಹಿತಿ ಇರಲ್ಲ. ಪಾಲಿಕೆ ಅಧಿಕಾರಿಗಳಿಗೆ ತಮ್ಮೆಲ್ಲ ಗೊತ್ತಿರ್ಬೋದು. ಇವತ್ತಿನ ಸಂದರ್ಭದಲ್ಲಿ ವಿಜಯಪುರ ಪಾಲಿಕೆ ಅಧಿಕಾರಿಗಳ ಕೊರತೆಯನ್ನು ಬಹಳಷ್ಟು ಅನುಭವಿಸ್ತಾರೆ. ಇಂಜಿನಿಯರಿಂಗ್ ಸ್ಟಾಫ್ ಇರ್ಬೋದು, ಇವತ್ತು ಕಸ ಸ್ಟಾಫ್ ಇರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಇರ್ಬೋದು, ಲೆಕ್ಕಪತ್ರ ಸ್ಟಾಫ್ ಇರ್ಬೋದು. ಓನ್ಲಿ 25% ಇವತ್ತು ಸ್ಟಾಫ್. ಈ ಸ್ಟಾಫ್ದಿಂದ ಪಾಲಿಕೆಯಲ್ಲಿ ತೆರಿಗೆ ವ್ಯಾಪ್ತಿಯಲ್ಲಿರ್ಬೋದು,
ಈ ಸ್ವತ್ತು ವ್ಯಾಪ್ತಿಯಲ್ಲಿ ಎಷ್ಟೊಂದು ತೊಂದರೆ ಆಗ್ತಾ ಇರ್ತದೆ ತಾವೆಲ್ಲ ದಿನನಿತ್ಯ ಗಮನಿಸ್ತಾ ಇದ್ದೀವಿ. ಇನ್ನು ಬಡಾವಣೆಗಳಲ್ಲಿ ಯಾವುದೇ ಒಬ್ಬ ಪಾಲಿಕೆಯ ಒಬ್ಬ ಸೆಕ್ಷನ್ ಆಫೀಸರ AW ಇರ್ಬೋದು ಅಥವಾ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವತ್ತಿಗೂ ಒಂದು ಬಡಾವಣೆಗೆ ಹೋಗ್ಲಂತ ಅಸಹಾಯಕ ಸ್ಥಿತಿಯಲ್ಲಿ ಅವ್ರಿಗೆ, ಯಾಕಂದ್ರೆ ಸ್ಟಾಫ್ ಇಲ್ಲ. ಅವರ ಮೀಟಿಂಗ್ ಅಟೆಂಡ್ ಆಗೋದ್ರ ಜೊತೆ ಆಫೀಸ್ ವರ್ಕ್ ಮಾಡೋದ್ರೊಳಗಡೆ ಆ ದಿನ ಮುಗಿದು ನೇರವಾಗಿ ಏನು ಹೇಳಬೇಕು